ಅಸ್ಸಲಾಮ್ ಅಲೈಕುಮ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ HR ಫುಡ್ಸ್. ಹೇಗಿದ್ದೀರೆಲ್ಲರೂ? ಇವತ್ತೊಂದು ಸ್ಪೆಷಲ್ ಆಗಿ ಒಂದು ಬಂಗುಡೆ ಪದಾರ್ಥವನ್ನು ಮಾಡಿ ತೋರಿಸ್ತಾ ಇದ್ದೇನೆ. ನಾವು ಉಡುಪಿ ಮ್ಯಾಂಗ್ಳೂರಲ್ಲಿ ಹೇಗೆ ಅಂದರೆ ನಾವು ಹಸಿಯಾಗಿ ಎಲ್ಲ ಹಾಕಿ ಕಡಿದು ಪದಾರ್ಥ ಮಾಡುವಂಥದ್ದು. ಆದರೆ ನಾನಿವತ್ತು ಎಲ್ಲ ಐಟಮನ್ನು ರೋಸ್ಟ್ ಮಾಡಿ ನಾನಿಲ್ಲಿ ಪದಾರ್ಥ ಮಾಡ್ತಾ ಇದ್ದೇನೆ. ತುಂಬ ಸಿಂಪಲ್ ಆಗಿದೆ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡುವ ಬನ್ನಿ ಫ್ರೆಂಡ್ಸ್. ನಾನಿಲ್ಲಿ 2 ಬಂಗುಡೆ ತಗೊಂಡಿದ್ದೇನೆ. ದೊಡ್ಡ ದೊಡ್ಡ ಬಂಗುಡೆ, ನಿಮಗೆ ನೋಡುವಾಗ ಗೊತ್ತಾಗ್ಬೋದು. ಹಾಗೆಯೇ ಫ್ರೆಶ್ ಇದೆ, ಒಳ್ಳೆ ಟೇಸ್ಟ್ ಕೂಡ ಇದೆ. ಇದು ನಿಮಗೆ ಈಗ ನೋಡುವಾಗ ಕ್ಯಾಮರಾದಲ್ಲಿ ದೊಡ್ಡದು ಕಾಣ್ತದಿಲ್ಲೋ ಗೊತ್ತಿಲ್ಲ, ಬಟ್ ತುಂಬ ದೊಡ್ಡದಿದೆ ಬಂಗುಡೆ ಇದು. ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ವಾಶ್ ಎಲ್ಲ ಮಾಡಿ ಇದನ್ನು ಪೀಸ್ ಎಲ್ಲ ಮಾಡಿ ತಂದರೆ ಆಯಿತು. ಇದು ಮಾಡಲಿಕ್ಕೆ ಕೂಡ ತುಂಬಾ ಈಸಿ, ಏನು ಕಷ್ಟ ಇಲ್ಲ. ಇನ್ನದಕ್ಕೆ ಮಸಾಲೆಯನ್ನು ನಾವು ರೆಡಿ ಮಾಡಿಕೊಳ್ಳುವ. ಇನ್ನೊಂದು ಪ್ಯಾನ್ ಇಟ್ಟು ನಾನು ಅದಕ್ಕೆ 1 ಟೀ ಸ್ಪೂನ್ ಆಲಿವ್ ಆಯಿಲನ್ನು ಹಾಕಿದ್ದೇನೆ. ನೀವು ಯಾವುದು ಮನೇಲಿ ಯೂಸ್ ಮಾಡ್ತೀರಿ ಅದನ್ನು ಹಾಕ್ಕೊಳ್ಬೋದು. ಇನ್ನಿದಕ್ಕೆ 1 ಟೇಬಲ್ ಸ್ಪೂನ್ ಕೊರಿಯಾಂಡರ್ ಸೀಡ್ಸ್, ಅರ್ಧ ಟೀ ಸ್ಪೂನ್ ಫೆನಲ್ ಸೀಡ್ಸ್, 1/4 ಟೀ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಕಾರ್ನಲ್ಲಿ ನಾನು ಆ್ಯಡ್ ಮಾಡಿದ್ದೇನೆ. ಕೊತ್ತಂಬರಿ ಬೀಜ ಮತ್ತು ಬಡಸೊಪ್ಪು ಮತ್ತು ಕಾಳುಮೆಣಸನ್ನು ಆ್ಯಡ್ ಮಾಡಿದ್ದು. ಆಮೇಲೆ 2 ಕಾಯಿ ಮೆಣಸು, ಒಂದು ಅರ್ಧ ನೀರುಳ್ಳಿ ಆನಿಯನ್, ಒಂದು 7 ರಿಂದ 8 ಬೆಳ್ಳುಳ್ಳಿ ಎಸಳು, ಸ್ವಲ್ಪ ಕರಿ ಲೀವ್ಸನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡಿದ್ದೇನೆ. ಇನ್ನಿದಕ್ಕೆ ತೆಂಗಿನಕಾಯಿಯನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. 1/4 ಕಪ್ ನೋಡಿ, 1 ಕಪ್ ನಾನೀಗ ಹಾಕಿದ್ದೇನೆ. ಇನ್ನೊಂದು 1/4 ಕಪ್ಪು ಎಕ್ಸ್ಟ್ರಾ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ. ಓಕೆ, ಇನ್ನಿದನ್ನೆಲ್ಲ ಚೆನ್ನಾಗಿ ನಾವು ಈ ಆಯಿಲಲ್ಲಿ ಹುರಿದು ತೆಗಿಬೇಕು. ಆಯಿಲ್ ಹಾಕಲಿಲ್ಲ ಅಂದರೆ ನಾವು ತೆಂಗಿನಕಾಯಿ ಹಾಕ್ತೇವಲ್ಲ, ಅದು ತಳ ಹಿಡಿತದೆ, ಅಡಿಗೆಲ್ಲ ಅಂಟಿಕೊಳ್ತದೆ. ಅದಕ್ಕೋಸ್ಕರ ಸ್ವಲ್ಪ ಆಯಿಲನ್ನು ಆ್ಯಡ್ ಮಾಡೋದಷ್ಟೇ. ಇನ್ನಿದನ್ನು ಚೆನ್ನಾಗಿ ನಾವು ಹುರಿದುಕೊಳ್ಬೇಕು. ಕೆಂಪೆಲ್ಲ ಆಗೋದು ಬೇಡ, ಒಂದು ಗಮ್ ಅಂತ ಸ್ಮೆಲ್ ಬರ್ತದೆ, ಅಲ್ಲಿ ತನಕ ನಾವಿದನ್ನು ಹುರಿದುಕೊಂಡ್ರೆ ಸಾಕಾಗ್ತದೆ. ಒಳ್ಳೆ ರೀತಿಯಲ್ಲಿ ಸ್ಮೆಲ್ ಬರುವ ತನಕ ಹುರಿದುಕೊಳ್ಳುವ. ಹೈ ಫ್ಲೇಮಲ್ಲೇ ಇದನ್ನು ಮಾಡ್ಕೊಳ್ಬೋದು. ಈಗ ನೋಡಿ, ಚೆನ್ನಾಗಿ ಹುರಿದಾಯಿತು, ಒಳ್ಳೆ ಗಮ್ ಅಂತ ಸ್ಮೆಲ್ ಕೂಡ ಬರ್ತಾ ಇದೆ. ಇನ್ನು ನಾನಿದಕ್ಕೆ 1.5 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ನಾನಿಲ್ಲಿ ರೆಡ್ ಚಿಲ್ಲಿಯನ್ನು ಇವತ್ತು ಹಾಕೋದೇ ಇಲ್ಲ, ಖಾಲಿ ಪೌಡರ್, ರೆಡ್ ಚಿಲ್ಲಿ ಪೌಡರನ್ನು ಮಾತ್ರ ಆ್ಯಡ್ ಮಾಡ್ತಾ ಇದ್ದೇನೆ. ಇನ್ನು 1/4 ಟೀ ಸ್ಪೂನಷ್ಟು ಟರ್ಮರಿಕ್ ಪೌಡರನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ ನಾನು. ಓಕೆ, ಇನ್ನು ಇದನ್ನು ನಾವು ಈ ಮೆಣಸಿನ ಪುಡಿ ನಾವೀಗ ಹಾಕಿದ್ದೇವಲ್ಲ, ಅದರ ಹಸಿ ಸ್ಮೆಲ್ ಹೋಗುವ ತನಕ ನಾವಿದನ್ನು ರೋಸ್ಟ್ ಮಾಡ್ಕೊಳ್ಬೇಕು. ಫಸ್ಟಿಗೆ ನಮಗೆ ಖಾಲಿ ಒಂದು ಗಮ್ ಅಂತ ಸ್ಮೆಲ್ ಬಂದರೆ ಸಾಕು, ತೆಂಗಿನಕಾಯಿ ಎಲ್ಲ ಹಾಕಿದ್ದು. ಈಗ ನಾವು ಈ ಮೆಣಸಿನ ಪುಡಿ ಹಾಕಿದ ನಂತರ ಇದರ ಸ್ಮೆಲ್ ಏನುಂಟು, ಹಸಿ ವಾಸನೆ ಹೋಗುವ ತನಕ ನಾವಿದನ್ನು ಈ ರೀತಿ ಫ್ರೈ ಮಾಡ್ಕೊಳ್ಬೇಕಾಗ್ತದೆ. ಮಾತ್ರ ಇದನ್ನು ನಾವು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಈ ರೀತಿ ಹುರಿದುಕೊಳ್ಬೇಕು, ಹೈ ಫ್ಲೇಮಲ್ಲಿ ಮಾಡಬೇಡಿ. ಈಗ ಇದು ರೆಡಿ ಆಗಿದೆ. ಇನ್ನು ಇದು ತಣ್ಣಗಾದ ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕಿ ಒಳ್ಳೆ ಸ್ಮೂತಾಗಿ ಪೇಸ್ಟ್ ಮಾಡಿ ತಂದರೆ ಆಯಿತು. ಇನ್ನು ನಾನಿಲ್ಲಿ ಪದಾರ್ಥ ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾ ಇದ್ದೇನೆ. ಹಾಗಾಗಿ ಮಣ್ಣಿನ ಪಾತ್ರೆ ಇಟ್ಟು ಅದಕ್ಕೆ 1 ಟೇಬಲ್ ಸ್ಪೂನ್ ಆಲಿವ್ ಆಯಿಲನ್ನು ನಾನಿಲ್ಲಿ ಆ್ಯಡ್ ಮಾಡಿದ್ದೇನೆ. ನೀವು ಒಂದು ಸಲ ಟ್ರೈ ಮಾಡಿ ಮಣ್ಣಿನ ಪಾತ್ರೆಯಲ್ಲಿ ಮಾಡಲಿಕ್ಕೆ. ಯಾಕಂದರೆ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದಷ್ಟು ಟೇಸ್ಟ್ ನೀವು ಅಲ್ಯೂಮಿನಿಯಂ ಪಾತ್ರೆ ಇರ್ಬೋದು, ಸ್ಟೀಲ್ ಇರ್ಬೋದು, ನಾನ್ ಸ್ಟಿಕ್ ಇರ್ಬೋದು, ಯಾವುದರಲ್ಲಿ ಕೂಡ ಆಗೋದಿಲ್ಲ. ಮಣ್ಣಿನ ಪಾತ್ರೆಯಲ್ಲಿ ಟೇಸ್ಟ್ ಡಬಲ್ ಆಗಿ ಬರ್ತದೆ, ಒಳ್ಳೆ ಟೇಸ್ಟ್ ಆಗ್ತದೆ. ನೀವು ಮಾಡಲಿಲ್ಲ ಅಂದರೆ ಒಂದು ಸಲ ಮಣ್ಣಿನ ಪಾತ್ರೆಯಲ್ಲಿ ಮಾಡಲಿಕ್ಕೆ ಟ್ರೈ ಮಾಡಿ ನೋಡಿ. ಈಗ ಈ ಆಯಿಲ್ ಸ್ವಲ್ಪ ಬಿಸಿ ಆಗಬೇಕು. ಆಯಿಲ್ ಈಗ ಬಿಸಿ ಆಗುವಾಗ ಇದಕ್ಕೆ ನಾನು 1/4 ಟೀ ಸ್ಪೂನಷ್ಟು ಮೆಂತೆ ಹಾಕಿದ್ದೇನೆ. ಇದನ್ನು ಲೋ ಫ್ಲೇಮಲ್ಲಿ ಇಡಿ. ಮೆಂತೆಯನ್ನು ಜಾಸ್ತಿ ಕಪ್ಪಾಗಿ ಮಾಡಿಬಿಡಿ, ಕಹಿ ಆಗ್ಬೋದು. ಸ್ವಲ್ಪನೇ ಹಾಕಿದ್ದೇನೆ ನಾನು. ಇನ್ನಿದಕ್ಕೆ ಕರಿ ಲೀವ್ಸನ್ನು ಆ್ಯಡ್ ಮಾಡಿಕೊಳ್ಳುವ. ಸ್ವಲ್ಪ ಮಿಕ್ಸ್ ಮಾಡಿದರೆ ಆಯಿತು ಆಯಿಲಲ್ಲಿ. ಓಕೆ, ಆಮೇಲೆ ಇದಕ್ಕೆ ನಾನಿಲ್ಲಿ ಒಂದು ಆನಿಯನಲ್ಲಿ ಅರ್ಧ ನಾವು ಗ್ರೈಂಡ್ ಮಾಡುವಾಗ ಹಾಕಿದ್ದೇವೆ, ಇನ್ನರ್ಧ ಇಲ್ಲಿ ನಾನು ಹಾಕ್ತಾ ಇದ್ದೇನೆ. 2 ಕಾಯಿ ಮೆಣಸು, ಹಾಗೆಯೇ 1 ಟೊಮೆಟೊ ಕೂಡ ನಾನಿಲ್ಲಿ ಆ್ಯಡ್ ಮಾಡಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ಇದನ್ನು ತುಂಬ ಎಲ್ಲ ಫ್ರೈ ಮಾಡೋದು ಬೇಡ, ಜಸ್ಟ್ ನಮಗೆ ಒಂದು ಸಾಫ್ಟಾಗಿ ಬಂದರೆ ಸಾಕು, ಅಲ್ಲಿ ತನಕ ಇದನ್ನು ಫ್ರೈ ಮಾಡಿಕೊಳ್ಳುವ. ಈಗ ಇದು ಸಾಫ್ಟ್ ಆಗಿದೆ ನೋಡಿ, ಇಷ್ಟಾದರೆ ಸಾಕಾಗ್ತದೆ. ಇನ್ನು ನಾನು ಇದಕ್ಕೆ ಒಂದು 5 ನಿಮಿಷ ನೆನೆಸಿಟ್ಟಂತಹ ಹುಳಿ ನೀರನ್ನು ನಾನಿಲ್ಲಿ ಹಾಕ್ತಾ ಇದ್ದೇನೆ. ಹುಳಿ ನೀರು ಹಾಕಲಿಲ್ಲ ಅಂದರೆ ಟೇಸ್ಟ್ ಬರೋದಿಲ್ಲ. ನಿಮಗೆ ಮತ್ತೆ ಇದು ಹಾಕಲಿಕ್ಕೆ ರಗಳೆ ಅಂತ ಹೇಳಿದರೆ ಫಸ್ಟಿಗೆ ನಾವು ಮಸಾಲೆ ಗ್ರೈಂಡ್ ಮಾಡ್ತೇವಲ್ಲ, ಆವಾಗ ಬೇಕಿದ್ರೆ ಹುಳಿಯನ್ನು ಆ್ಯಡ್ ಮಾಡಿ ಗ್ರೈಂಡ್ ಮಾಡ್ಕೊಳ್ಬೋದು. ಇನ್ನು ನಾವು ಕಡ್ದಿಟ್ಟಂತಹ ಮಸಾಲೆಯನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿಕೊಳ್ಳುವ. ಮತ್ತು ಇದಕ್ಕೆ ನೀರೆಷ್ಟು ಬೇಕು ಅಂತ ನೋಡಿಕೊಂಡು ಕೂಡ ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡ್ರೆ ಆಯಿತು. ಇದು ತುಂಬ ದಪ್ಪ ಕೂಡ ಆಗಬಾರ್ದು ಪದಾರ್ಥ, ಹಾಗೆಯೇ ತೆಳು ಕೂಡ ಆಗಬಾರ್ದು. ಕರೆಕ್ಟಾಗಿ ಇದರ ಕನ್ಸಿಸ್ಟೆನ್ಸಿ ಇದ್ದರೆ ಮಾತ್ರ ಒಳ್ಳೆ ರುಚಿಯಾಗಿ ಬರೋದು ಪದಾರ್ಥ. ಈಗ ನೋಡುವ, ಇನ್ನು ಕೂಡ ಸ್ವಲ್ಪ ನೀರನ್ನು ಇಲ್ಲಿ ಆ್ಯಡ್ ಮಾಡಬೇಕಾಗ್ತದೆ, ಸ್ವಲ್ಪ ದಪ್ಪ ಇದೆ. ಓಕೆ, ಇನ್ನಿದನ್ನೆಲ್ಲ ಹಾಕ್ಕೊಳ್ಳ. ಓಕೆ, ಇದೀಗ ಕರೆಕ್ಟ್ ಆಯಿತು ನೋಡಿ, ಕರೆಕ್ಟಾಗಿ ಬಂದಿದೆ. ಇಷ್ಟೇ ಆದರೆ ಸಾಕು. ಇನ್ನಿದಕ್ಕೆ ಒಂದು ಸಣ್ಣ ತುಂಡು ಜಜ್ಜಿಟ್ಟಂತಹ ಶುಂಠಿಯನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ.
ಪೀಸ್ ಮಾಡಿ ಹಾಕೋದಕ್ಕಿಂತ ಜಜ್ಜಿ ಹಾಕಿದರೆ ಒಳ್ಳೆ ಸ್ಮೆಲ್ ಬರುತ್ತೆ ಶುಂಠಿ. ನೀವು ಕೂಡ ಒಂದು ಸಲ ಮಾಡಲಿಲ್ಲ ಅಂದರೆ ಟ್ರೈ ಮಾಡಿ. ಆಮೇಲೆ ಇದಕ್ಕೆ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಉಪ್ಪನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡಿದ್ದೇನೆ. ಇನ್ನು ಇದನ್ನು ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಡಬೇಕು. ಒಳ್ಳೆ ರೀತಿಯಲ್ಲಿ ಕುದಿಬೇಕಿದ್ದು. ಹೈ ಫ್ಲೇಮಲ್ಲಿ ನಾವು ಇದನ್ನಿಟ್ಟು ಕುದಿಸ್ಬೋದು. ಇದು ಇಷ್ಟು ಕುದಿ ಬಂದದ್ದು ಸಾಕಾಗೋದಿಲ್ಲ, ಇನ್ನೂ ಕೂಡ ಒಳ್ಳೆ ರೀತಿಯಲ್ಲಿ ಇದು ಕುದಿಬೇಕು. ಸುತ್ತ ಕುದಿತಾ ಇರಬೇಕು, ಆಮೇಲೆ ನಾವು ಫಿಶನ್ನು ಇಲ್ಲಿ ಹಾಕಬೇಕಾಗ್ತದೆ. ಈಗ ನೋಡಿ ಒಳ್ಳೆ ರೀತಿಯಲ್ಲಿ ಕುದಿತಾ ಇದೆ ನೋಡಿ. ಇದೇ ರೀತಿಯಲ್ಲಿ ಕುದಿಯುವಾಗ ಇನ್ನು ನಾವು ಇದಕ್ಕೆ ಫಿಶನ್ನು ಇಲ್ಲಿ ಹಾಕ್ಕೊಳ್ಬೋದು. ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ. ಹಾಗೆಯೇ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ. ಸೈಡಲ್ಲಿ ಬೆಲ್ಲೈಕನ್ ಇದೆ, ಅದನ್ನು ಕೂಡ ಪ್ರೆಸ್ ಮಾಡಿ ನನ್ನ ರೆಸಿಪಿದು ನೋಟಿಫಿಕೇಷನ್ ನಿಮಗೆ ಬರ್ತದೆ ಫ್ರೆಂಡ್ಸ್. ಇನ್ನು ಸೌಟೆಲ್ಲ ಹಾಕಿ ಎಲ್ಲ ಮಿಕ್ಸ್ ಮಾಡೋದೆಲ್ಲ ಮಾಡಬೇಡಿ. ಸ್ಮೂತಾಗಿರ್ತದೆ ಫಿಶ್, ಆವಾಗ ಪುಡಿ ಆಗ್ತದೆ. ಫಿಶ್ ಎಲ್ಲ ಪುಡಿ ಆದರೆ ಒಳ್ಳೆಯದಾಗೋದಿಲ್ಲ. ಇನ್ನು ಕೂಡ ಇದನ್ನು ಹೈ ಫ್ಲೇಮಲ್ಲಿಟ್ಟು ಫಿಶ್ ಹಾಕಿದ ನಂತರ ಒಂದು ಸಲ ಸುತ್ತ ಕುದಿ ಬರಲಿಕ್ಕೆ ಬಿಡಬೇಕು ನಾವಿದನ್ನು. ಇದು ಕೂಡ ಹಾಗೆ ಫಸ್ಟಿಗೆ ಹೇಗೆ ಕುದೀತಾ ಇತ್ತು ಹಾಗೆಯೇ ಒಳ್ಳೆ ರೀತಿಯಲ್ಲಿ ಕುದಿಬೇಕು ಫಿಶ್ ಹಾಕಿದ ನಂತರ ಕೂಡ. ಈಗ ನೋಡಿ ಒಳ್ಳೆ ರೀತಿಯಲ್ಲಿ ಕುದೀತಾ ಇದೆ, ಸುತ್ತ ಕುದೀತಾ ಇದೆ. ಇಷ್ಟಾದರೆ ಸಾಕು. ಇನ್ನು ಗ್ಯಾಸ್ದು ಫ್ಲೇಮನ್ನು ಆಫ್ ಮಾಡಿಕೊಳ್ಳುವ. ಆಫ್ ಮಾಡಿದ ನಂತರ ಕೂಡ ಇಲ್ಲಿ ನೋಡಿ ಮಣ್ಣಿನ ಪಾತ್ರೆ ಆದ್ದರಿಂದ ಒಳ್ಳೆ ಕುದೀತಾ ಇದೆ. ಇನ್ನಿದರ ಮುಚ್ಚಳ ಕಂಪ್ಲೀಟಾಗಿ ಮುಚ್ಚಬೇಡಿ, ಯಾಕಂದರೆ ಪದಾರ್ಥ ಹೊರಗೆ ಬರ್ತದೆ. ಇನ್ನು ಇದರ ಕುದಿಯೋದೆಲ್ಲ ಕಂಪ್ಲೀಟಾಗಿ ಸ್ಟಾಪ್ ಆದ ನಂತರ ಇದನ್ನು ಮುಚ್ಚಳ ಕರೆಕ್ಟಾಗಿ ಮುಚ್ಬೋದು. ಮತ್ತೊಂದು 5 ನಿಮಿಷ ಬಿಟ್ಟು ಊಟದ ಜೊತೆ ನಾವಿದನ್ನು ತಿನ್ಬೋದು. ಓಕೆ, ಈಗ ನೋಡಿ ಬಿಸಿ ಬಿಸಿ ಅನ್ನದ ಜೊತೆ ಬಿಸಿ ಬಿಸಿ ಬಂಗುಡೆ ಪದಾರ್ಥ. ಆಹಾ ನೋಡುವಾಗಲೇ ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ, ಹಾಗೆಯೇ ಹಸಿವೆ ಕೂಡ ಆಗ್ತಾ ಇದೆ. ನಿಮಗೆ ಕೂಡ ಇಂಥದೇ ಹೊಸ ಟೇಸ್ಟ್ ಮತ್ತು ಹೀಗೇ ಊಟ ಮಾಡಬೇಕಂತಿದ್ರೆ ಖಂಡಿತ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ತುಂಬಾ ಒಳ್ಳೆಯದಾಗ್ತದೆ, ತುಂಬಾ ಟೇಸ್ಟ್ ಆಗ್ತದೆ. ನನಗೆ ಅಂತೂ ಹಸಿವೆ ಆಗ್ತಾಯಿದೆ, ನಾನು ಹೋಗಿ ಊಟ ಮಾಡ್ತೇನೆ. ಇನ್ನು ನಾನು ನಿಮ್ಮ ಜೊತೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ. ಅಲ್ಲಿ ತನಕ ಬಾಯ್, ಅಸ್ಸಲಾಮು ಅಲೈಕುಮ್.